ರೂಲ್ಸ್ ಅನ್ನ ತಾವು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ರಾತ್ರಿ 10 ಗಂಟೆ ಮೇಲೆ ನಾಯ್ಸ್ ಪೊಲ್ಯೂಷನ್ ನಿಷೇಧ ಇದೆ. 10 ಗಂಟೆ ಒಳಗಡೆ ನೀವು ಗಣೇಶ ವಿಸರ್ಜನೆ ಕಂಪಲ್ಸರಿಯಾಗಿ ಆಗಿರಲೇಬೇಕು. ನೀವು ಬೆಳಗ್ಗೆಯಿಂದಲೇ ಶುರು ಮಾಡ್ಕೊಳ್ಳಿ. ದಯಮಾಡಿ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ದಯಮಾಡಿ ಬೆಳಿಗ್ಗೆ ಬೇಕಾದ್ರೆ ನೀವು ಪೂಜೆ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಶುರು ಮಾಡಿದ್ರೆ ನೀವು ಆದಷ್ಟು ನೀವು ಎಷ್ಟೊತ್ತಿಗೆ ಹೇಳ್ತೀರಿ ನಾವು ಅಷ್ಟೊತ್ತಿಗೆ ಬಂದು ನಾವು ನಿಂತ್ಕೊಳ್ತೀವಿ ಬಂದೋಬಸ್ತ್ಗೆ. 10 ಗಂಟೆ ಒಳಗಡೆ ಕಂಪಲ್ಸರಿಯಾಗಿ ನೀವು ಗಣೇಶ ಇಮ್ಮರ್ಷನ್ ಆಗಿರಬೇಕು. ಹಾಗೆ ನಮ್ಮ ಇಲಾಖೆಯೊಂದಿಗೆ ಸಹಕರಿಸಬೇಕು. ನಾವು ಏನು ನಮಗೆ ಗೈಡ್ಲೈನ್ಸ್ ಬಂದಿರ್ತದೆ, ಸರ್ಕಾರದ ವತಿಯಿಂದ ಬಂದಿದೆ, ಗೈಡ್ಲೈನ್ಸ್ ಬಂದಿದೆ, ಅದನ್ನ ನಿಮಗೆ ಏನು ಯಥಾವತ್ತು ನಾನು ಓದಿ ಹೇಳಿದ್ದೀನಿ. ಇದನ್ನ ಪಾಲಿಸ್ಬೇಕಾಗ್ತದೆ. ಪಾಲಿಸ್ತಾ ಇರ್ತಕ್ಕಂಥ ಪಕ್ಷದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಯಾವುದೇ ಆಸ್ಪದ ಬೇಡ. ದಯಮಾಡಿ ಹಬ್ಬದ ರೀತಿ ಆಚರಿಸಿ, ಯಾವುದೇ ಅಹಿತಕರ ಘಟನೆಗಳು ನಡೆದಲೇ ರೀತಿ ನೋಡಿಕೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನೂ ಕೇಳ್ಕೊಂತೀನಿ. ನಮಸ್ಕಾರ. ದಯಮಾಡಿ ಏನಿದೆ ನಮ್ಮ ದೇಶೀಯ ಒಂದು ಸಂಪ್ರದಾಯಗಳು ಏನಿದಾವೆ ಅವಕ್ಕೆ ಆ ಉತ್ತೇಜನ ಕೊಡ್ರಿ. ಅಟ್ಲೀಸ್ಟ್ ಅವರೊಂದು 4 ಜನ 4 ತುತ್ತು ಅನ್ನ ತಿಂತಾರೆ. ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ರಿ. ಎಲ್ಲ ಹಳ್ಳಿಗಳಲ್ಲಿ ನೀವು ಇದು ಮಾಡ್ಕೋಬೇಕು. ನೀವು ವಾದ್ಯದವರು ಡೊಳ್ಳು ಕುಣಿತಿರ್ತಾರೆ, ವೀರಗಾಸೆ ಅವ್ರು ಇರ್ತಾರೆ. ದಯಮಾಡಿ ಅದನ್ನ ನೀವು ಅವ್ರಿಗೆ ನೀವು ಅದನ್ನೇ ನಂಬ್ಕೊಂಡಿರ್ತಾರೆ ಜನ. ಅದನ್ನೇ ಅದೇ ಕಸಬ ಜೀವನ ಪೂರ್ತಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಂದು 4 ದಿವಸ ಅನ್ನ ಸಿಗ್ತದೆ. ದಯಮಾಡಿ ಇಂಥದಕ್ಕೆಲ್ಲ ನೀವು ಅತಿರೇಕದ ವರ್ತನೆಗೆ ಅಂತ ಹೋಗಿ ಅವರ ಏನು ನಮ್ಮ ದೇಶೀಯ ಒಂದು ಸಂಪ್ರದಾಯಗಳು ಏನಿದೆ ಅವು ನಾಶ ಆಗ್ತವೆ. ಎಂತೆಂತ ಕಲಾವಿದರಿದ್ದಾರೆ ಗುರುತಿಸ್ರಿ, ಅವ್ರನ್ನ ಒಂದು ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿ. ಈ ಹಬ್ಬಗಳು ನಿಮ್ಗೆ ಒಂದು ಸದಾವಕಾಶ ಇದೆ. ಈ ಹಬ್ಬಗಳ ಮುಖಾಂತರ ಅವ್ರಿಗೊಂದು ಅಟ್ಲೀಸ್ಟ್ ಒಂದು ನೆಲೆ ಸಿಗ್ತದೆ, ಒಂದು ಐಡೆಂಟಿಟಿ ಸಿಗ್ತದೆ. ಈ ತರ ಈಗ ಮಾಡಿದ್ರಪ್ಪ, ಈಗ ಯಾವ್ದೋ ಒಂದು ನಾಸಿಕ್ ಡೋಲೆ ಚೆನ್ನಾಗಿ ಬಂದು ಬಾರಿಸ್ತಾ ಅಂತಂದ್ರೆ ಎಂಟೈರ್ ತಾಲೂಕಲ್ಲಿ ಮಗ ನೋಡಿ, ಈಗ ನೀವು ಮಾತಾಡೋದಿದೆ ತರನೇ, ಮಗ ನೋಡೋ ಸಖತ್ತ ನಾಸಿಕ್ ಡೋಲ್ ತರಿಸಿದ್ರೆ ಇಂಥ ಊರ್ನವ್ರಿದ್ರು ಒಳ್ಳೆ ಕಲಾವಿದ ಕಣೆ, ಅವ್ನ ಹೆಸರು ಗುರುತಿಸ್ತೀರಿ. ಮುಂದಕ್ಕೆ ಅವನಿಗೊಂದು ತುತ್ತು ಅನ್ನ ಸಿಗ್ತಾ ಅವ್ನು ಅದನ್ನೇ ನಂಬ್ಕೊಂಡಿರೋನು. ಇರೋ ಒಂದು ವೀರಗಾಸೆ ಅವರು ಹೆಣ್ಮಕ್ಳು ವೀರಗಾಸೆ ಇದೆ, ಈಗ ಗಂಡು ಮಕ್ಳು ವೀರಗಾಸೆ ಸಪ್ರೇಟ್ ಇದೆ. ಒಂದು ಚೆನ್ನಾಗಿರೋ ಒಂದು ವೀರಗಾಸೆ ನೃತ್ಯ ಆಯ್ತು ಅಂದ್ರೆ ಅವ್ನು ಕರೆಸ್ಬೇಕು. ಅವ್ರದ್ದೊಂದು ಕಲೆ ಗುರುತಿಸ್ದಂಗ ಆಯ್ತಾ ಆ ಸಂಪ್ರದಾಯ. ಅದು ಬೆಳವಣಿಗೆ ಮುಂದಕ್ಕೆ ನೆಕ್ಸ್ಟ್ ಜನರೇಷನ್ಗೆ ಅದು ಗೊತ್ತಾಗುತ್ತಾ, ಈ ತರ ಒಂದು ಕ್ರೀಡೆ ಇದೆ, ಈ ತರ ನಮ್ದು ಒಂದು ಕಲೆ ಇದೆ, ಪಾರಂಪರಿಕ ಕಲೆ ನಮ್ದು ಇದೆ ಅಂತೇಳಿ ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ತೋರಿಸ್ಕೊಡ್ಬೇಕು. ಅದನ್ನ ಮಾಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಪ್ರತಿಯೊಬ್ರು ನೋಡ್ರಿ, ನೀವು DJ ಅಂತಂತೀರಿ, ನೀವು ದಯಮಾಡಿ ನೀವು ಅಂತಂತೀರಿ DJ ಅಂತಂದ್ರೆ ಬರೀ ಹುಡುಗರು ಮಾತ್ರ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದೇ ಒಂದು ವೀರಗಾಸೆ ನೃತ್ಯನೋ, ಒಂದು ಡೊಳ್ಳು ಕುಣಿತನೋ, ಇಲ್ಲ ಒಂದು ನಾಸಿಕ್ ಡೋಲ್ನೋ, ಅಥವಾ ಇನ್ನೊಂದು ಯಾವ್ದೋ ಒಂದು ಕಲೆನೋ ಪ್ರದರ್ಶನ ಮಾಡಿದ್ರೆ ಪ್ರತಿಯೊಬ್ರು ಎಂಟೈರ್ ಅಜ್ಜಿದಿರಿಂದ ಹಿಡಿದು ವಯಸ್ಸಾದವರು ಮಕ್ಕಳು ಪ್ರತಿಯೊಬ್ರು ಬಂದು ನೋಡ್ತಾರ. ಅಷ್ಟೇ ವ್ಯತ್ಯಾಸ. ಹಂಗಾಗಿ ಅದಕ್ಕೆ ಉತ್ತೇಜನ ಕೊಡ್ರಿ. ದಯಮಾಡಿ ಅನ್ಯತಾ ಭಾವಿಸ್ಬಾರ್ದು. ನಾವೇನಂತಂದ್ರೆ ನಾವು ದೇಶೀಯ ಕಲೆಗಳಿಗೆ, ನಾವು ಪರಂಪರೆಗೆ ನಾವು ಬೆಲೆ ಕೊಡ್ತಾ ಬಂದಿದ್ದೀವಿ. ನಾವು ಭಾರತೀಯರು ಎಲ್ಲಾನು ಉಳಿಸ್ಕೋಬೇಕು. ನಾವು ನೆಕ್ಸ್ಟ್ ಜನರೇಷನ್ಗೆ ನಾವ್ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ. ಈಗ ನಾಳೆ ನಿಮ್ಮ ಮಕ್ಕಳು ಗಣೇಶ ಹಬ್ಬ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡ್ಬೇಕಲ್ವಾ? ಈ ಕಲೆಗಳು ಉಳಿಬೇಕಲ್ವಾ? ಅವ್ರಿಗೂ ಒಂದು 4 ಅನ್ನ ಸಿಗ್ಬೇಕಲ್ವ? ಅವ್ರಿಗೂ ನೆಲೆ ಸಿಗ್ಬೇಕಲ್ವಾ? ಅವ್ರಿಗೊಂದು ಐಡೆಂಟಿಟಿ ಸಿಗ್ಬೇಕಲ್ವಾ? ಹಂಗಾಗಿ ಈ ಪಾರಂಪರಿಕ ಕಲೆಗಳು, ನಮ್ಮ ಏನು ಸಾಂಸ್ಕೃತಿಕ ಕಲೆಗಳು ಏನಿದೆ ಅವಕ್ಕೆ ಉತ್ತೇಜನ ಕೊಡಿ. ಆ ತರದ ನಾಟಕ ಪ್ರದರ್ಶನ ಮಾಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ರಿ. ಊರೆಲ್ಲ ಗ್ರಾಮಸ್ಥರೆಲ್ಲ ಮಕ್ಕಳನ್ನ ಆಟ ಆಡಿಸಿ, ಅವ್ರಿಗೆ ಗಾಯನ ಅಧ್ಯಕ್ಷರಿಗೆ ಇದು ಮಾಡಿಸಿ ಅವ್ರಿಗೆ ಪ್ರೈಸ್ ಕೊಡ್ರಿ. ಆ ತರದ್ ಮಾಡ್ರಿ, ಮಕ್ಕಳು ಖುಷಿ ಪಡ್ತಾರೆ. ಈಗ ನೀವು ಹಬ್ಬ ಮಾಡ್ತಿರೋದು ಎಲ್ಲರೂ ಫ್ಯಾಮಿಲಿ ಎಲ್ಲ ಖುಷಿ ಇರ್ಬೇಕು ಅಂತ ತಾನೆ, ಬರೀ ನೀವು ಮಾತ್ರ ಆಯೋಜಕರು ಮಾತ್ರ ಖುಷಿ ಇರ್ಬೇಕು ಅಂತಾನ? ಇಲ್ಲ ಅಲ್ವಾ? ನೀವು ಪರ್ಮಿಷನ್ ಯಾಕೆ ತಗೋರಿ ಅಂತ ಹೇಳ್ತೇವೆ ಅಂದ್ರೆ, ಏನ್ರ ಅವಘಡ ಆಗಬಾರ್ದು ಅಂತ ಅಷ್ಟ ಉದ್ದೇಶಕ್ಕೆ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಅದು ಪರ್ಮಿಷನ್ ತಗೊಂಡ್ರೆ ನಾವು ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಹಾಕಿರ್ತೇವೆ. ಅಲ್ಲಿ ಎಲ್ಲರೂ ಒಳ್ಳೆಯವರು ಅಂತಲ್ಲ, ಯಾರೋ ಒಬ್ರು ಇಬ್ರು ಕುಡಿದು ಏನಾರು ಮಾಡಿ ಸಮಸ್ಯೆ ಮಾಡ್ತಾರೆ, ಕಾನೂನು ಸುವ್ಯವಸ್ಥೆ ಭಂಗ ತರ್ತಾರೆ ಅನ್ನೋ ಉದ್ದೇಶಕ್ಕಾಗಿ ನಾವು ಪರ್ಮಿಷನ್ ಮಸ್ಟ್ ಅಂದ್ರೆ ಕಂಡೀಷನ್ ಹಾಕಿ ಮಾಡಿದ್ದೀವಿ. ಆಮೇಲೆ ಉಳಿದಂತೆ ಎಲ್ಲ ಕಂಡೀಷನ್ಗಳನ್ನ ನೀಟಾಗಿ ಓದಿ ಹೇಳಿದ್ದಾರೆ. ದಯವಿಟ್ಟು ಅವನ್ನ ಇವರು ಯಾರು ಆರ್ಗನೈಸರ್ ಇದ್ದೀರಿ, ನೀವು ನಿಮ್ಮಿಂದ ನಿಮ್ಮ ಕೆಳಹಂತದ ಸಂಘಟಕರಿಗೆಲ್ಲ ಅದನ್ನ ಹೇಳ್ಬೇಕಾಗತ್ತೆ. ಮತ್ತು ಪೆಂಡಾಲ್ನಲ್ಲಿ ಒಬ್ರು ಇರಂಗ್ ನೋಡ್ಕೇರಿ. ಯಾಕಂತಂದ್ರೆ ರಾತ್ರಿ ದೀಪ ಹಚ್ಚಿಟ್ಟಿರ್ತೀರಿ, ಆ ದೀಪ ಏನೋ ಬೆಕ್ಕು ಅದು ಬಂದು ಉಳಿಸ್ಬಿಡ್ತು ಅಂದ್ರೆ ಆ ಬೆಂಕಿ ಬೀಳೋ ಸಾಧ್ಯತೆ ಇರುತ್ತೆ, ಅವಘಡ ಆಗುತ್ತದೆ, ತೊಂದರೆ ಆಗುತ್ತದೆ. ಹಾಗಾಗಿ ಒಬ್ರು ಅಲ್ಲಿ ಇರ್ಬೇಕು ಅಂತ ಹೇಳೋದು. ನಾವು ಪೊಲೀಸರು ಒಬ್ಬರು ಹಾಕಿರ್ತೇವೆ,
ಆದ್ರೂ ನೀವಿದ್ರೆ ನಮಗೆ ತೊಂದರೆ ಆಗಲ್ಲ. ಪೊಲೀಸರು ಎಲ್ಲಿ ಇವರ ಕೆಡವಿದ್ರನೋ ಮತ್ತೆ ಯಾರು ಬಂದು ಕೆಡವಿದ್ರನೋ ಅಂತ ಅಪಪ್ರಚಾರ ಆಗುತ್ತೆ. ನಮ್ಮ ಪೊಲೀಸರೊಬ್ಬರನ್ನ ಚೇರಾಗಿ ಕುಂದಿಸ್ಬಿಟ್ಟಿರ್ತೇವೆ ನಾವು ಅಲ್ಲಿ. 24 hours ಇರ್ತಾರೆ. ನೀವಿದ್ರೆ ನೀವು ಕಣ್ಣಾರೆ ನೋಡಿರ್ತೀರಲ್ವಾ, ಇಲ್ಲ ಈ ತರ ಆಗಿದೆ ಅನ್ಬೋದು. ಆ ರೀತಿ ಯಾವ್ದು ಆಗೋದು ಬೇಡ. ಅಚಾನಕ್ ಆದ್ರೆ ಆಮೇಲೆ ಪ್ರೊಸೆಷನ್ ಏನಿದೆ, ನೀವು ಬೆಳಗಿನ ಜಾವ ಸ್ಟಾರ್ಟ್ ಮಾಡ್ಕೊಂಡು ರಾತ್ರಿ 9 ಗಂಟೆ ಲಾಸ್ಟ್ ಇದೆ, ಅಲ್ಲಿವರೆಗೆ ನಾವು ನಿಮ್ಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ. ಮತ್ತು ವಿಮರ್ಶನ್ ಪ್ಲೇಸ್ ನಲ್ಲಿ ಲೈಟಿಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು, ಸ್ವಲ್ಪ ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಸುಮಾರು ಜನ ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾರಲ್ವಾ, ಒಳಗಡೆ ಹೋದಾಗ ಅದು ಹೇಳಕ್ ಆಗಲ್ಲ. ಡೀಪ್ ಅದಾವ್ ನೀರು. ಈ ಸಲ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ದೊಡ್ಡ ದೊಡ್ಡ ಕೆರೆಗಳೆಲ್ಲ ತುಂಬಿಟ್ಟಿದಾವು. ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಲೈಟಿನ ವ್ಯವಸ್ಥೆ, ಬ್ಯಾರಿಕೇಡ್ ಮಾಡಿಸ್ಬೇಕು. ನಾವು ಅಲ್ಲಿ ಇರ್ತೇವೆ ಮುಂದ್ಗಡೆ, ಆಯ್ತಾ. ಇಷ್ಟೆಲ್ಲ ನೀವು ನಮ್ಗೆ ಸಹಕಾರ ಕೊಡ್ಬೇಕು. ಮತ್ತು ಪ್ರೊಸೆಷನ್ ಹೋಗೋ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗೋ ರೀತಿಯಲ್ಲಿ ಅದೇನಿದೆ ಅದನ್ನೆಲ್ಲ ನಾವು ನೋಡ್ಕೊಂತೇವೆ. ಟ್ರಾಫಿಕ್ ಒಂದ್ ಸೈಡ್ ನಿಮಗೆ ಫುಲ್ ಅವಕಾಶ ಕೊಡ್ತೇವೆ ನಾವು. ಒಂದ್ ರೋಡ್ನಲ್ಲಿ ಟ್ರಾಫಿಕ್ ಬಿಟ್ಟಿರ್ತೇವೆ, ಆಯ್ತಾ. ಆಮೇಲೆ ಅಲ್ಲಿ CC ಕ್ಯಾಮ್ರಾ ಹಾಕಿರಿ ಅಂತ ಹೇಳ್ತಾರೆ. CC ಕ್ಯಾಮ್ರಾ ಬೇಕಾದ್ರೆ ನೀವು ಹಾಕ್ಯಣದಾರ ಇದು ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲ ಬಾಡಿಗೆ ತಗೊಂಡು ಹಾಕೊಂಡ್ರೆ ಒಳ್ಳೇದು. ದೊಡ್ಡ ದೊಡ್ಡ ಗಣಪತಿಗಳಿಗೆ, ಚಿಕ್ಕ ಗಣಪತಿಗಳಿಗೆ ಏನು ಇದು ಬರಲ್ಲ. ಮತ್ತು ಪರ್ಮಿಷನ್ ವಿಚಾರದಲ್ಲಿ ಇವ್ರು ಹೇಳಿದ್ದಾರೆ, ಮನೆಯಲ್ಲಿ ಇಟ್ಕೊಳ್ಳೋ ಬಿಟ್ಟು ಸ್ಟ್ರೀಟ್ ಅಂದ್ರೆ ಓಣಿಯಲ್ಲಿ ಇಡ್ತಾರಲ್ವ, ಎಲ್ಲರೂ ಪಬ್ಲಿಕ್ ಎಲ್ಲ ಸೇರಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಮಸ್ಟ್ ತಗೋಬೇಕು. ನಿಮಗೆ ಆ ಕಡೆ ಈ ಕಡೆ ಇಲಾಖೆಗೆ ಹೋಗ್ಲು ಬರಲು ತೊಂದರೆ ಇದ್ರೆ ಇಲ್ಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮ್ಮ ಪರ್ಮಿಷನ್ ಅನ್ನು ಕೊಡಿಸುತ್ತೇವೆ, ಆಯ್ತಾ. ನಿಮ್ದು ಏನೋ ಪ್ರಶ್ನೆಗಳಿದ್ರೆ ನೀವು ನಮಗೆ ಕೇಳ್ಬೋದು. ಮತ್ತೆ DJ ಈ ಸಲ ಅಲೌ ಮಾಡಿಲ್ಲ. ನಿನ್ನೆ ಯಾರೋ ನಾವು ನೋಟಿಸ್ ಕೊಟ್ಟ ಮೇಲೆ ಸಂಘಟಕರಿಗೆ ಹಾಕಿದ್ರು ಹೈಕೋರ್ಟ್ನಲ್ಲಿ ಹ್ಯಾಂಗ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಯಾರೋ ಹೌದು, ಯಾಕೆ ಕ್ಲಿಯರ್ ಆಗಿ ಮಾತಾಡ್ಬೇಕಲ್ವಾ. ಅದು ಯಾರು ನಾವು ನೋಟಿಸ್ ಕೊಟ್ಟಿದ್ರು ನಮ್ಮ ಪೊಲೀಸ್ನವರು, ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ಅದನ್ನ ತಗೊಂಡೋಗಿ ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟ್ ನಲ್ಲಿ ಎಲ್ಲ ಕರೆಕ್ಟ್ ಇದೆ, ಅವ್ರು ಕೊಡಬಾರ್ದು ಅಂತ ಮಾಡಿದ್ದಾರೆ. ಸ್ಪೀಕರ್ ಕೊಡ್ತೇವೆ. ಸ್ಪೀಕರ್ ನೋ ಪ್ರಾಬ್ಲಮ್. ನೀವು ಒಳ್ಳೆ ರೀತಿಯಿಂದ ಚೆನ್ನಾಗಿ ಹಬ್ಬ ಮಾಡಿ. ನಾವು ಏನು ಕ್ರಮಗಳು ಹೇಳ್ತೀವಿ, ನಾವು ಅದನ್ನ ಮಾರ್ಗೋಪಾಯಗಳನ್ನ ಹೇಳ್ತೀವಿ, ಅದನ್ನ ಚಾಚೂ ತಪ್ಪದೆ ಪಾಲಿಸಿ ನಮ್ಮ ಜೊತೆ ಸಹಕಾರ ಮಾಡಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾವುದೇ ರೀತಿ ಅಹಿತಕರ ಯಾವುದೇ ಆಗಿರ್ಬೋದು, ಅಹಿತಕರ ಘಟನೆಗಳು ನಡೀದೇ ಇರಲಿ ರೀತಿ ಹಬ್ಬಗಳನ್ನ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಆಯೋಜಕರು ಅನುಸರಿಸಬೇಕಾದಂತ ಕ್ರಮಗಳು ಅಂತೇಳಿ ನಾವು ನೋಟ್ ಮಾಡೋದಾದ್ರೆ, ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೊದಲು ಕೆಳಕಂಡ ಸರ್ಕಾರಿ ಪ್ರಾಧಿಕಾರಿಗಳಿಂದ ಕಡ್ಡಾಯವಾಗಿ ಅನುಮತಿ ಪಡೆಯುವುದು. ಅಂದ್ರೆ ನೀವು ಏನು ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಿ, ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಸಹ ಯಾವುದೇ ಒಂದು ಚಿಕ್ಕ ಗಣಪತಿನ, ಸಾರ್ವಜನಿಕ ಗಣಪತಿ, ನೀವು ಮನೇಲಿ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ನಾವು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಮನೇಲಿ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ನಾವು ಕೊಡೋದಿಲ್ಲ. ಸಾರ್ವಜನಿಕವಾಗಿ ದೇವಸ್ಥಾನದಲ್ಲಾಗ್ಲಿ, ಹೊರಗಡೆ ಆಗ್ಲಿ, ಎಲ್ಲೇ ಸಾರ್ವಜನಿಕವಾಗಿ ಗಣೇಶ ಇಡ್ತೀರಿ ಅಂತಂದ್ರೆ ಅದಕ್ಕೆ ಕಡ್ಡಾಯವಾಗಿ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಯನ್ನ ಪಡೆದುಕೊಳ್ತಕ್ಕದ್ದು. ಅರ್ಥಾಗ್ತಿದೆಯಲ್ಲ. ಮೊಟ್ಟ ಮೊದಲೇದು ನಿಮ್ಮ ಪಂಚಾಯಿತಿ ನಗರಸಭೆಯಿಂದ ನೀವು ಅನುಮತಿಯನ್ನ ಪಡ್ಕೊಂಡು ಬಂದ್ರೆ, ನಾವು ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಏಕ ಗವಾಕ್ಷಿ ಪದ್ಧತಿಯನ್ನ ನಾವಿಲ್ಲಿ ಇನ್ಸ್ಟಾಲ್ ಮಾಡಿದೀವಿ. ಅಂದ್ರೆ ಫೈರ್ನವರು, ಬೆಸ್ಕಾಂನವ್ರದ್ದು ಮತ್ತೆ ಪೊಲೀಸ್ನವ್ರದ್ದು ಒಂದೇ ಕಡೆ ಇಲ್ಲೇ ಸ್ಟೇಷನ್ ಅಲ್ಲೇ ಸಿಗುತ್ತೆ. ನೀವು ಮಾಡ್ಬೇಕಾಗಿರೋದು ಮೊದಲನೇ ಕೆಲಸ, ನಿಮ್ಮ ಪಂಚಾಯಿತಿ ವತಿಯಿಂದ, ನಿಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅದನ್ನ ಪರ್ಮಿಷನ್ ತಗೊಂಡ್ ಬರ್ಬೇಕು. ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಆಯೋಜಕರು ನೀವು ಪಂಚಾಯತಿಯಿಂದ ಪರ್ಮಿಷನ್ ತಂದ್ರೆ, ನಾವು ಇಲ್ಲೆಲ್ಲ ಬೇರೆ ಇನ್ನೇನಿದೆ, ಫೈರ್ನವರು ಇಲ್ಲೇ ಇರ್ತಾರೆ, ಬೆಸ್ಕಾಂ ಇಲಾಖೆಯವರು ಇಲ್ಲೇ ಇರ್ತಾರೆ, ನಾವು ಸಹ ಇಲ್ಲೇ ಇರ್ತೀವಿ. ಹಾಗಾಗಿ ನೀವು ಪಂಚಾಯತ್ಗೆ ಪರ್ಮಿಷನ್ ಅಥವಾ ನಗರಸಭೆ ಪರ್ಮಿಷನ್ ತಗೊಂಡು ಬಂದ್ರೆ, ನಾವು ಇಲ್ಲಿ ಮಿಕ್ಕಿದ್ದೆಲ್ಲ ಪ್ರೊಸೀಜರ್ನ, ನಾವಿಲ್ಲಿ ಅನುಮತಿಯನ್ನ ಪತ್ರವನ್ನ ನಾವು ಕೊಡ್ತೀವಿ. ನೀವೆಲ್ಲ ಪ್ರತಿಯೊಂದು ತಗೊಂಡಾದ್ಮೇಲೆ ನಮಗೆ ಬರ್ಬೇಕು. ನೆಕ್ಸ್ಟ್, ಪ್ರತಿಷ್ಠಾಪನೆ ಸ್ಥಳಗಳಲ್ಲಿ ಅಗತ್ಯ ಸಂಖ್ಯೆಯಲ್ಲಿ CCTV ಕ್ಯಾಮೆರಾಗಳನ್ನು ಪೂರ್ಣ ಕವರೇಜ್ ಆಗುವ ರೀತಿಯಲ್ಲಿ ಅಳವಡಿಸುವುದು. ದೊಡ್ಡ ದೊಡ್ಡ ಗಣೇಶಗಳು ಏನು ನೀವು ಇನ್ಸ್ಟಾಲ್ ಮಾಡ್ತೀರಿ, ಕೆಲವೊಂದು ಸುರಕ್ಷತಾ ಕ್ರಮಗಳು ಅಂತಂದ್ರೆ CCTV ಇರಬೇಕಾಗ್ತದೆ. ಏನಾದ್ರು ಹೆಚ್ಚು ಕಡೆ ಅಚಾತುರ್ಯ ನಡೀತು ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಫಾಲೋ ಅಪ್ ಮಾಡೋದಕ್ಕೆ, ಅದನ್ನ ಏನಾದ್ರು ಸೂಪರ್ವೈಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಗಣೇಶ ಮಂಟಪಗಳಿಂದ ವಾಹನ ಸಂಚಾರಕ್ಕೆ, ಅದರಲ್ಲೂ ಕೂಡ ಸಾರ್ವಜನಿಕರ ಸಂಚಾರಕ್ಕೆ ಮತ್ತು ಅಗ್ನಿಶಾಮಕ ವಾಹನಗಳ ಸಂಚಾರಕ್ಕೆ ತಡೆಯಾಗದಂತೆ ಮಂಟಪಗಳನ್ನು ನಿರ್ಮಿಸಕೂಡದು. ಹಾಗೂ ಅಗ್ನಿ ಅನಾಹುತಗಳಿಗೆ ಆಸ್ಪದವಾದಂತೆ ಮಂಟಪಗಳನ್ನು ನಿರ್ಮಿಸುವುದು ಅಲ್ಲದೆ ದ್ವಾರ ಮುಚ್ಚಲ್ಪಡುವ ಮಂಟಪಗಳನ್ನು ನಿರ್ಮಿಸಕೂಡದು. ಅಂದ್ರೆ ಇಲ್ಲಿ ಅರ್ಥ, ನೀವು ಏನು ಈ ಪ್ಲಾಸ್ಟಿಕ್ ಅಥವಾ ಪಾಲಿಸ್ಟರ್ ಈ ತರದ್ದು ಏನೋ ಮಂಟಪಗಳು ಮಾಡಿದ್ರೆ, ಈ ದೀಪ ಅದು ಇದು ಹಚ್ಚಿರ್ತೀರಿ, ಆ ದೀಪ ಕಿಡಿ ಹಾರಿ ಹೊತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆ ತರ ಮಂಟಪಗಳು ಬೇಡ. ಇನ್ ಕೇಸ್ ಆ ತರ ಮಂಟಪಗಳು ಅದನ್ನ ತುಂಬಾ ಅವಾಯ್ಡ್ ಮಾಡ್ಲೇಬೇಕು. ಅಂದ್ರೆ ಮರದ ಟೇಬಲ್ ಈ ತರದ್ದೆಲ್ಲ ಆದ್ರೆ, ಅಂದ್ರೆ ಆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಜಾಗಕ್ಕೆ ಅಗ್ನಿಶಾಮಕ ದಳದವರು ಗಾಳಿ ಬೆಳಕು ಸರಾಗವಾಗಿ ಆಗೋ ರೀತಿ ಇರಬೇಕು. ಅಗ್ನಿಶಾಮಕದವ್ರು ಇಮಿಡಿಯೇಟ್ ಬರೋ ತರ ಇರಬೇಕು. ನಿಮ್ಮ ಗಣೇಶ ಪ್ರತಿಷ್ಠಾಪನೆ ಜಾಗ ಓಪನ್ ಪ್ಲೇಸ್ ಅಲ್ಲಿ
ಮಂಟಪಗಳಲ್ಲೂ ಅಷ್ಟೇನೆ ಸರಿಯಾಗಿ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕು. ಈ ಪ್ಲಾಸ್ಟರ್ ಆ ಥರದ್ದೆಲ್ಲ ಯೂಸ್ ಮಾಡೋದು ಬೇಡ. ಆ ಬಟ್ಟೆಗಳು ಸ್ವಲ್ಪ ಅದರಿಂದ ದೂರ ಇರಬೇಕು. ಆಮೇಲೆ ಮಂಟಪಗಳಲ್ಲಿ ಹಾಗೂ ಸುತ್ತಮುತ್ತಲು ಪ್ರಖರವಾದ ಬೆಳಕಿನ ವ್ಯವಸ್ಥೆ ಮಾಡುವುದು. ಅಂದ್ರೆ 24x7 ಅಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕು, ಅಲ್ಲಿ ಕಾಣ್ತಾ ಇರಬೇಕು. ನೀವು ಪೂಜೆ ಮಾಡಿ ರಾತ್ರಿ ಆಯ್ತು ಕತ್ಲಾಕಿ ಬಾಗ್ಲಾಕೊಂಡು ಹೋಗೋದು ಆ ಥರ ಇಲ್ಲ. ಅದು ಓಪನ್ ಸಾರ್ವಜನಿಕ ಗಣೇಶ ಅಂತಂದ್ರೆ ಅದು ಓಪನ್ ಇರಬೇಕು ಯಾವಾಗ್ಲೂ. ಅದು ಸುರಕ್ಷತೆ ಏನು ನಾವೇನ್ ಹೇಳಿದೀವಲ್ಲ, ಈ ಪಾಲಿಸ್ಟರ್ ಬಟ್ಟೆ ಆ ಥರದ್ದೆಲ್ಲ ಯೂಸ್ ಮಾಡಬಾರ್ದು. ಮಂಟಪ ದೂರ ಇರಬೇಕು. ಚಿಕ್ಕದಾಗಿ ಏನು ದೀಪ ಹಚ್ತೀರಿ ಅದು ಸುರಕ್ಷಿತವಾದ ಸ್ಥಳದಲ್ಲಿ ಇರಬೇಕು. ನೆಕ್ಸ್ಟ್, ಆಕಸ್ಮಿಕ ಅಗ್ನಿ ಅನಾಹುತ ಸಂಭವಿಸಿದ ಸಮಯದಲ್ಲಿ ಉಪಯೋಗಿಸುವುದಕ್ಕಾಗಿ ಕನಿಷ್ಠ ಪ್ರಮಾಣದ ಅಗ್ನಿಶಾಮಕ ಉಪಕರಣಗಳನ್ನು ಕೆಲವು ಬ್ಯಾರಲ್ಗಳಲ್ಲಿ ನೀರು ಮರಳು ಸಂಗ್ರಹಿಸಿಟ್ಟುಕೊಳ್ಳುವುದು. ಪ್ರತಿ ಪೆಂಡಾಲ್ಗಳಲ್ಲಿ ಬೆಂಕಿ ನಂದಿಸುವ ಸಾಧನಗಳನ್ನು ಸಾಕಷ್ಟು ಇಟ್ಟುಕೊಳ್ಳುವುದು. ಅಟ್ಲೀಸ್ಟ್ ಮಿನಿಮಮ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂದ್ರೆ ಚಿಕ್ಕವು ಬರ್ತವೆ, ಅದನ್ನ ಇಟ್ಕೊಳ್ಳೋದು. ಅಥವಾ ಮರಳು ಅಥವಾ ನೀರು, 2-3 ಬಕೆಟ್ ಅಲ್ಲಿ ನೀರು, 2-3 ಬಕೆಟ್ ಅಲ್ಲಿ ಮರಳು. ಫೈರ್ ಎಕ್ಸ್ಟಿಂಗ್ವಿಷರ್ ಚಿಕ್ಕದು ಫೈರ್ ಎಕ್ಸ್ಟಿಂಗ್ವಿಷರ್ ಬರ್ತದೆ, ನಾವೇ ಆಪರೇಟ್ ಮಾಡ್ಬೋದು. ಆ ತರದ್ದು ನಿಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ಸಿಗ್ತದೆ. ಅದನ್ನ ಬೇಕಾದ್ರೆ ಅದನ್ನ ಸರ್ಚ್ ಮಾಡ್ಕೊಂಡು ನೀವು ತರಿಸ್ಕೊಂಡು ಒಂದು ಎಮರ್ಜೆನ್ಸಿಗೆ ಇಟ್ಕೋಬೇಕು. ನೆಕ್ಸ್ಟ್, ಮಂಟಪಗಳಿಗೆ ಆಗಮಿಸುವ ಭಕ್ತರಿಂದ ಸಾರ್ವಜನಿಕರಿಂದ ಒತ್ತಾಯವಾಗಿ ಚಂದಾ ಪ್ರವೇಶ ಶುಲ್ಕ ಹಾಗೂ ಲಾಟರಿ ಮೂಲಕ ಹಣ ಪಡೆಯುವಂತೆ ನೋಡಿಕೊಳ್ಳದಂತೆ ನೋಡಿಕೊಳ್ಳುವುದು. ಈ ತರ ಲಾಟ್ರಿ ಚಂದಾ ವಸೂಲಿ ಮಾಡೋದು, ಹಿಂಸೆ ಮಾಡಿ ಹೋಗೋಬ್ಬರನ್ನ ದುಡ್ಡು ಕೇಳೋದು ಆ ಥರದ್ದು ಮಾಡೋ ಹಾಗಿಲ್ಲ. ಇಲ್ಲಿ ಹಳ್ಳಿ ಕಡೆ ಮಕ್ಳುಗಳು ಮಾಡ್ತಿದ್ರೆ ದಯಮಾಡಿ ಗಮನ ಇರಬೇಕು. ಮಕ್ಳನ್ನ ಬಿಟ್ರೆ ಅವ್ರ ಪೋಷಕರಿಗೆ ತೊಂದರೆ ಆಗುತ್ತೆ. ಮಕ್ಳು ಬಿಡಿ ಸರ್ ಅಂತ ಅನ್ನೋ ಆಗಿಲ್ಲ, ಅವರ ಕನ್ಸರ್ನ್ ಪೋಷಕರಿಗೆ ತೊಂದರೆ ಆಗುತ್ತೆ. ದಾರಿಲಿ ಬರ್ತಾ ರಸ್ತೆಯಲ್ಲಿ ಅಡ್ಡ ಹಾಕಿ ಗಣೇಶನ್ ದುಡ್ಡು ಸಾರ್ ಅಂತ ಇಳಿಸ್ಕೊಳ್ತಿರ್ತಾರೆ. ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ಬಾರ್ದು. ನೆಕ್ಸ್ಟ್, ದರ್ಶನಕ್ಕೆಂದು ಆಗಮಿಸುವ ಸಾರ್ವಜನಿಕರಿಗೆ ಹೋಗಿ ಬರೋದು ಸಾಕಷ್ಟು ಸ್ಥಳಾವಕಾಶ ಇರಬೇಕು. ಗಣೇಶ ನೀವು ಕೂರ್ಸಿರ್ತೀರಿ, ಬರ್ತಾರೆ, ಹೋಗಕ್ ಬರೋದಕ್ಕೆ ಜಾಗ ಇರಲ್ಲ. ಆ ತರದ್ದೆಲ್ಲ ವ್ಯವಸ್ಥೆ ಆಗಿರಬಾರ್ದು. ಹೋಗೋದಕ್ಕೆ ದರ್ಶನ ಮಾಡ್ಕೊಂಡು ವಾಪಸ್ ಬರೋದಕ್ಕೆ ಸಾಕಷ್ಟು ಜಾಗ ಇರಬೇಕು. ನೆಕ್ಸ್ಟ್, ಜನಸಂದಣಿಯನ್ನು ನಿಯಂತ್ರಿಸಲು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ಸರತಿ ಸಾಲನ್ನು ಬ್ಯಾರಿಕೇಡ್ ಅನ್ನು ನಿರ್ಮಿಸುವುದು. ದೊಡ್ಡ ದೊಡ್ಡ ಗಣೇಶ ಇಟ್ಟಿರ್ತೀರಿ, ಊರು ತುಂಬಾ ಪೂರ್ತಿ ಜಾತ್ರೆ ಮಾಡ್ತೀರಿ, ಆ ಟೈಮಲ್ಲಿ ನೀವು ಸಪ್ರೇಟ್ ಮಹಿಳೆಯರಿಗೆ ಸಪ್ರೇಟ್, ಜೆಂಟ್ಸ್ಗೆ ಸಪ್ರೇಟ್, ಅದನ್ನ ದರ್ಶನಕ್ಕೆ ಅಂತ ನೀವು ಉತ್ಸವ ಕೊಡ್ಬೇಕಾದ್ರೆ ನೀವು ಎಲ್ಲ ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡಿಸ್ತಾರೆ. ಹಳ್ಳಿ ಕಡೆ ಎಲ್ಲರೂ ಬರ್ತಾರೆ, ಅವಾಗ ಸ್ವಲ್ಪ ಕ್ಯೂ ಮಾಡಿಸಿ ನೀವು ದರ್ಶನ ಮಾಡಿಸ್ಬೇಕು. ಸಮಿತಿ ವತಿಯಿಂದ ಸಿಡಿದ ಮದ್ದು, ಪಟಾಕಿ ಮುಂತಾದವುಗಳನ್ನು ಸಿಡಿಸುವಾಗ ಅನ್ಯ ಮತದವರಿಗೆ ಸಾರ್ವಜನಿಕ ತೊಂದರೆಯಾಗದ ರೀತಿ ಜಾಗರೂಕತೆ ವಹಿಸುವುದು. ಸೂಕ್ಷ್ಮವಾದಂತ ವಿಚಾರ. ನೀವು ನಿಮ್ಮ ಆಚರಣೆ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ನೀವು ನಿಮ್ಮ ಸಂಭ್ರಮ, ನಿಮ್ಮ ಆಚರಣೆ ಬೇರೆಯವರಿಗೆ ತೊಂದರೆ ಕೊಡ್ಕೂಡ್ದು, ಕಿರಿಕಿರಿ ಅನ್ನಿಸಬಾರ್ದು. ನೆಕ್ಸ್ಟ್, ಆಯೋಜಕರು ಗಣೇಶ ವಿಸರ್ಜನೆಯ ದಿನ ಸೇರಿದಂತೆ ದಿನದ 24 ಗಂಟೆಗಳ ಕನಿಷ್ಠ 2 ಸ್ವಯಂ ಸೇವಕರು ಮಂಟಪದಲ್ಲಿ ಕರ್ತವ್ಯದಲ್ಲಿರುವಂತೆ ಮತ್ತು ಅಂತಹ ಸ್ವಯಂ ಸೇವಕರ ಹೆಸರುಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಮುಂಚಿತವಾಗಿ ಒದಗಿಸುವುದು. ಸ್ವಯಂ ಸೇವಕರು ಗುರುತಿನ ಪಟ್ಟಿಯನ್ನು ಕಟ್ಟಿಕೊಳ್ಳುವುದು ಹಾಗೂ ಸ್ವಯಂ ಸೇವಕರಿಗೆ ಪೆಂಡಾಲ್ ಸ್ಥಳವನ್ನು ಬಿಟ್ಟು ಹೋಗದಂತೆ ಸೂಚಿಸುವುದು. ಹಾಗೂ ಯಾವುದೇ ಕಿಡಿಗೇಡಿತನ ನ್ಯೂನತೆಗಳಿಗೆ ಸಂಘಟಕರೇ ಜವಾಬ್ದಾರರಾಗಿರುತ್ತಾರೆ. ಸ್ಥಳೀಯ ಪೊಲೀಸರು ಪೆಂಡಾಲ್ಗಳಲ್ಲಿ ಪಾಯಿಂಟ್ ಪುಸ್ತಕಗಳನ್ನು ಮೇಲ್ವಿಚಾರಣೆ ಮಾಡುವುದು. ಅಂದ್ರೆ ನೋಡಿ, ಗಣೇಶ ಏನ್ ಇನ್ಸ್ಟಾಲೇಷನ್ ಮಾಡಿರ್ತೀರಿ ಅಲ್ಲಿ 24x7 ನೀವು ಏನ್ ಆಯೋಜಕರು ಇರ್ತೀರಿ, ನಿಮ್ಮ ಆಯೋಜಕರು ನೀವು ಮಾತಾಡ್ಕೊಂಡು ಸ್ವಯಂ ಸೇವಕರನ್ನ ನೇಮಿಸಿ ಅಲ್ಲಿರೋ ತರ ಮಾಡ್ಕೋಬೇಕು. ನಾವು ಸಂಜೆ ಪೂಜೆ ಮಾಡಿ ಬಾಗ್ಲಾಕೊಂಡು ಹೋಗ್ತೀವಿ ಅಂದ್ರೆ ಅವಕಾಶ ಇಲ್ಲ. ಅಲ್ಲಿ ಯಾರಾದ್ರೂ ಇರ್ಬೇಕು, ಒಬ್ರು ಇರೋ ಹಾಗಿಲ್ಲ, ಮಿನಿಮಮ್ 2 ಇರ್ಬೇಕು, ಅದಕ್ಕಿಂತ ಹೆಚ್ಚಾಗಿರ್ಬೇಕು. ಅವ್ರ ಫೋನ್ ನಂಬರ್ಸು ನಮ್ಗೆ ಪೊಲೀಸ್ ಠಾಣೆಗೆ ಕಮ್ಯುನಿಕೇಟ್ ಆಗೋ ತರ ಇರಬೇಕು. ನಮ್ ಕಾನ್ಸ್ಟೇಬಲ್ಸ್ ಯಾರು, ಬೀಟ್ ಕಾನ್ಸ್ಟೇಬಲ್ಸ್ ಇರ್ಲಿ, ನಮ್ಗೆ ಇರ್ಲಿ, SB ಕಾನ್ಸ್ಟೇಬಲ್ಸ್ ಇರ್ಲಿ, ನಿಮ್ ಪರಿಚಯ ಯಾರೇ ಪೊಲೀಸರು ಇದ್ರು ಕೊಡ್ಬೇಕು ಅವ್ರದ್ದೆಲ್ಲ ಲಿಸ್ಟ್. ಇಲ್ಲಿ ನೀವು ಪರ್ಮಿಷನ್ ತಗೋಬೇಕಾದ್ರೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಸ್ವಯಂ ಸೇವಕರು ಯಾರು ಇರ್ತಾರೆ, ಆಯೋಜಕರು ಯಾರು ಅಂತೇಳಿ ಫೋನ್ ನಂಬರ್ ಎಲ್ಲ ಲಿಸ್ಟ್ ತರ್ತಿರಲ್ಲ, ಅವ್ರು ತಿಳ್ಕೊಬೇಕಲ್ಲೋ ಅಷ್ಟೇ ಯಾರು ಇರ್ತಾರೆ ಅಂತ ನೈಟು ಬೀಟ್ ಕಾನ್ಸ್ಟೇಬಲ್ಗೆ ತಿಳಿಸಿ ಹೇಳಬೇಕು. 2 ಕಂಪಲ್ಸರಿ ಆಗಿರ್ಬೇಕು. ಯಾಕೆ ಅಂತಂದ್ರೆ ನೈಟ್ ದೀಪ ಹಚ್ಚಿರ್ತೀರಿ, ಹೋಗಿರ್ತೀರಿ, ನೋಡಿರಲ್ಲ, ಮಾಡಿರಲ್ಲ, ಅಲ್ಲೇ ಯಾರು ಇದ್ರೆ ಅಟ್ಲೀಸ್ಟ್ ಏನಾದ್ರು ಅವಾಯ್ಡ್ ಆಗ್ತದೆ. ಅಗ್ನಿ ಅವಘಡ ಏನಾದ್ರು ಸಂಭವಿಸಿದ್ರೆ ಅಟ್ಲೀಸ್ಟ್ ಯಾರು ಇಲ್ಲ ಅಂತಂದ್ರೆ ಎಲ್ಲ ಮುಗ್ದಾದ್ಮೇಲೆ ಬಂದು ಬಾಯ್ ಬಿಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಂಗಾಗಿ ಯಾರಾದ್ರೂ ಕನಿಷ್ಠ 2 ಆ ಮಂಟಪದಲ್ಲಿ ಇರಲೇಬೇಕು. ಪ್ರತಿಯೊಂದು ಗಣೇಶ ಮಂಟಪದಲ್ಲಿ ಸಮೀಪ ಪೊಲೀಸ್ ಠಾಣೆ, ಸಮೀಪದ ಆಸ್ಪತ್ರೆ, ಅಗ್ನಿಶಾಮಕ ಠಾಣೆ ಹಾಗೂ ಸಂಘಟನೆಗಾರರ ಹೆಸರುಗಳನ್ನು ಹೊಂದಿರುವ ಫಲಕಗಳನ್ನು ತೂಗು ಹಾಕಲು ಮತ್ತು ಅದರ ಒಂದು ಪ್ರತಿಯನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಒದಗಿಸುವುದು. ಅಂದ್ರೆ ನೀವೇನ್ ಆಯೋಜಕರು ಇರ್ತೀರಲ್ಲ, ನೀವೊಂದು ಲೀಸ್ಟ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಗಣೇಶ ಪ್ರತಿಷ್ಠಾಪನೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರ ಅಂದ್ರೆ ದಯಮಾಡಿ ಪಕ್ಕದಲ್ಲಿ ಪೊಲೀಸ್ ಠಾಣೆ ನಂಬರ್, ಸಬ್ ಇನ್ಸ್ಪೆಕ್ಟರ್ಸ್, ಬೀಟ್ ಕಾನ್ಸ್ಟೇಬಲ್ಸ್ ನಂಬರ್ಸ್, SB ಕಾನ್ಸ್ಟೇಬಲ್ಸ್ ನಂಬರ್ಸ್, ಫೈರ್ ನಂಬರ್, ಯಾವ್ದೇ ಮೆಡಿಕಲ್ ಡಾಕ್ಟರ್ಸ್ದು, ಹಾಸ್ಪಿಟ್ಲದು ಈ ನಂಬರ್ಗಳನ್ನ ಅಲ್ಲಿ ಡಿಸ್ಪ್ಲೇ ಆಗೋ ತರ ಇಟ್ಟಿರ್ಬೇಕು. ಅಟ್ಲೀಸ್ಟ್ ನೀವಿಲ್ಲ ಅಂದ್ರೂ ಆ ನಂಬರ್ ನೋಡಿ ಯಾರಾದ್ರೂ ಅಟ್ಲೀಸ್ಟ್ ಅದರಿಂದ ಸದುಪಯೋಗ ಪಡ್ಕೊಳ್ತಾರೆ. ಒಂದು, ವಿದ್ಯುತ್ ನಿಲುಗಡೆಯಾದ ಸಂದರ್ಭದಲ್ಲಿ ಜನರೇಟರ್ ಬ್ಯಾಟರಿಗಳ ಮೇಲೆ ನಡೆಯುವ ಟ್ಯೂಬ್ಲೈಟ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು. ಕರೆಂಟ್ ಪವರ್ ಇಲ್ಲ ಅಂತಂದ್ರೆ ನೀವು ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ ಸರ್ ಅಂತ ಹೇಳಿ ಮಾಡ್ಕೊಳ್ಳೋಲ್ಲ, ಜನರೇಟರ್ ಅಥವಾ ಯೂಸ್ ಮಾಡ್ಕೊಂಡು ಯಾವ್ದು ಪವರ್ ಬ್ಯಾಂಕ್ ಅಥವಾ ಏನಿದೆ ಬ್ಯಾಟ್ರೀಸ್ ಇದೆಯಲ್ಲ ಅದರಿಂದ ನೀವು ಬೆಳಕಿನ ವ್ಯವಸ್ಥೆ ಮಾಡ್ಕೋಬೇಕು. ಪರಿಕರಗಳನ್ನು, ಕಟೌಟ್ಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಅನುಮತಿ ಪಡೆದಿರಬೇಕು ಮತ್ತು ಯಾವುದೇ ಪರಿಕರಗಳನ್ನು ರಸ್ತೆಗೆ ಅಡ್ಡವಾಗಿ ದೂರವಾಣಿ ಹಾಗೂ ವಿದ್ಯುತ್ ಕಂಬಗಳಿಗೆ ಕಟ್ಟಬಾರದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಹೇಳ್ತೀನಿ ಕೇಳಿ. ನೀವು
ಎಲ್ಲ ಬ್ಯಾನರ್ಸ್ಗಳು ಫ್ಲೆಕ್ಸ್ಗಳು ಮಾಡ್ತಿರ್ತೀರಿ. ದಯಮಾಡಿ ಲೈಟ್ ಕಂಬಗಳಿಗೆ ಈ ಪೋಲ್ಗಳಿಗೆ ಅದನ್ನ ಕಟ್ಟಕ್ ಹೋಗ್ಬೇಡಿ. ಅದಕ್ಕೆ ಜಾಯಿಂಟ್ ಆಮೇಲೆ ಇದೇ ಸ್ಥಳದಲ್ಲಿ ಕಟ್ತೀನಿ ಅಂತೇಳಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡ್ಕೋಬೇಕು. ಈ ಫ್ಲೆಕ್ಸ್ ಇಷ್ಟು ಉದ್ದ ಇದೆ, ಇಷ್ಟು ಅಗಲ ಇದೆ, ಈ ಫ್ಲೆಕ್ಸ್ ನಾವ್ ಇಲ್ಲಿ ಕಟ್ತೀವಿ ಅಂತ ಮುನ್ಸಿಪಾಲಿಟಿಯಲ್ಲಿ ಕನ್ಸರ್ನ್ ಮುನ್ಸಿಪಾಲಿಟಿ ಅಥವಾ ನಿಮ್ಮ ಪಂಚಾಯತ್ನಲ್ಲಿ ಅನುಮತಿ ತಗೋಬೇಕು. ಲೈಟ್ ಕಂಬಗಳಿಗಾಗ್ಲಿ ಅಥವಾ ಯಾವ್ದು ಟವರ್ ಕಂಬಗಳಿಗಾಗ್ಲಿ ಅದು ಯಾವುದೇ ರೀತಿ ಮನೆಗಳಿಗೆ ಜಾಯಿಂಟ್ ಮಾಡಿ ಕಟ್ಟೋದಾಗ್ಲಿ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಸಂಬಂಧಪಟ್ಟ ಪೊಲೀಸ್ ಠಾಣೆಯಿಂದ ಹಾಗೂ ಸ್ಥಳೀಯ ಸಂಸ್ಥೆಗಳ ಪರವಾನಗಿ ಪಡೆಯದೆ ಮಂಟಪಗಳನ್ನು ನಿರ್ಮಿಸಬಾರದು. ಮಂಟಪಗಳು ನೀವೇನ್ ಪಂಚಾಯತ್ಗೆ ಮಂಟಪಗಳನ್ನು ನೀವು ಮಾಡ್ತಿರಲ್ಲ, ಪಂಚಾಯತ್ಗಿಂದ ಕಂಪಲ್ಸರಿಯಾಗಿ ಪರ್ಮಿಷನ್ ತಗೋಬೇಕು. ಮಂಟಪದಲ್ಲಿರುವ ಸ್ವಯಂ ಸೇವಕರು, ಸದಸ್ಯರು ಹಾಗೂ ಮೆರವಣಿಗೆಕಾರರು ಮದ್ಯ ಸೇವನೆ ಮಾಡದಂತೆ ಮತ್ತು ಅಶ್ಲೀಲ ಅಥವಾ ಪುಂಡಾಟ ನೃತ್ಯ ಮಾಡಬಾರದು. ದಯಮಾಡಿ ಇದನ್ನ ಎಲ್ಲರೂ ಶಿರಸಾ ವಹಿಸಿ ಪಾಲಿಸಿ. ನೀವು ಮಾಡ್ತಿರೋದು ದೇವರ ಕಾರ್ಯ. ಹಾಗಾಗಿ ಮದ್ಯಪಾನವನ್ನ ನಿಷೇಧಿಸಿ ದುಂಡಾವರ್ತನೆ ಮಾಡದಲ್ಲೇ ರೀತಿ ಭಕ್ತಿಯಿಂದ ನೀವು ಗಣೇಶ ವಿಸರ್ಜನೆಯನ್ನ ಮಾಡಬೇಕಾಗಿ ವಿನಂತಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಹುಡುಗರು ಹದಿಹರೆಯದ ವಯಸ್ಸಿನ ಹುಡುಗರು ನೀವು ಜೋಶಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಮದ್ಯ ಸೇವನೆ ಮಾಡೋದು, ಪುಂಡಾಟಿಕೆ ಮಾಡೋದು ಅವೆಲ್ಲ ಮಾಡ್ತೀರಿ. ಸಂಬಂಧಪಟ್ಟವ್ರ ಮೇಲೆ ಕ್ರಮ ಆಗುತ್ತೆ. ದಯಮಾಡಿ ನೀವು ಈ ಏನು ಹಬ್ಬ ಅಂತ ಹೇಳಿದಿರಿ, ದೇವ್ರಂತ ಹೇಳಿ ಪೂಜೆ ಮಾಡ್ತೀರಿ. ಪೂಜೆ ಮಾಡಿ ನಾವು ಯಾವ ರೀತಿ ನಾವು ಹಬ್ಬಗಳನ್ನ ಮಾಡ್ತೀವಿ ಅದೇ ರೀತಿಯ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಗಣೇಶ ವಿಸರ್ಜನೆ ಮಾಡಬೇಕು. ಮಂಟಪದಲ್ಲಿ ಕನಿಷ್ಠ ಡೆಟಾಲ್, ಬರ್ನಾಲ್, ಆಂಟಿಸೆಪ್ಟಿಕ್ ಕ್ರೀಮ್, ಹತ್ತಿದ ಮುಂತಾದ ವಸ್ತುಗಳಿಂದ ಕೂಡಿದ ಪ್ರಥಮ ಚಿಕಿತ್ಸಾ ಫಸ್ಟ್ ಏಡ್ ಬಾಕ್ಸ್ ಅನ್ನು ಇಟ್ಕೋಬೇಕು. ಗಣೇಶ ಮೂರ್ತಿ ಸ್ಥಾಪಿತ ಸ್ಥಳದಲ್ಲಿ ಯಾವುದೇ ಅನುಚಿತ ನರ್ತನ, ಗಾಯನ ಆಯೋಜನೆ ಮಾಡಬಾರದು. ಅನುಚಿತವಾಗಿ ನರ್ತನೆ ಮಾಡುವಂತದ್ದು, ಗಾಯನ ಮಾಡುವಂತದ್ದು ಯಾವುದೇ ರೀತಿ ಮಾಡೋಂಗಿಲ್ಲ. ಅನುಚಿತವಾಗಿ ವರ್ತಿಸೋ ಹಾಗಿಲ್ಲ. ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಏನಾದ್ರು ಮಾಡಿದ್ರೆ ಅದು ಆ ರೀತಿ ಇರಬಾರ್ದು. ಅಂದ್ರೆ ನೋಡಿದ್ರೆ ನಮ್ಗೆ ಅಸಹ್ಯ, ಕೆಟ್ಟದಾಗಿ ಅಂತ ಕಾಣಿಸಬಾರ್ದು ಅದು. ನೆಕ್ಸ್ಟ್, ಗಣೇಶ ಮೂರ್ತಿ ಸ್ಥಾಪಿತ ಸ್ಥಳದಲ್ಲಿ ಮೆರವಣಿಗೆ ಸಮಯದಲ್ಲಿ ಬೆಂಜೋ, ಕರ್ಕಶ ವಾದ್ಯಗಳನ್ನು ಮತ್ತು ಬೆಂಕಿ ಆಟಗಳನ್ನು ಪ್ರದರ್ಶಿಸಬಾರದು. ಕರ್ಕಶ ವಾದ್ಯಗಳು ಅಥವಾ ಬೆಂಕಿ ಆಟಗಳು ಏನೋ ಇದು ಮಾಡ್ತಾರಲ್ಲ, ಸ್ಟಂಟ್ಸ್ ಎಲ್ಲ, ಅವನ್ನೆಲ್ಲ ಮಾಡೋ ಹಾಗಿಲ್ಲ. ಗಣೇಶ ಉತ್ಸವ ಮೆರವಣಿಗೆ ಸಮಯದಲ್ಲಿ ವಾಹನ ಮೇಲೆ ಕಟ್ಟಿರುವ ಮಂಟಪಕ್ಕೆ ವಿದ್ಯುತ್ ತಂತಿ ತಾಗದಂತೆ ಎಚ್ಚರಿಕೆ ವಹಿಸುವುದು. ಮೇನ್ ಇದೊಂದು ಭಾರಿ ಸಮಸ್ಯೆ ಆಗುತ್ತೆ. ನೀವು ಜೋಶಲ್ಲಿ ರಾತ್ರಿ ಟೈಮು, ಸಂಜೆ ಟೈಮು, ಕತ್ಲಾಗೋ ಟೈಮಲ್ಲಿ ನೀವು ಉತ್ಸವ ಮಾಡ್ತಾ ಇದ್ರೆ ಲೈನ್ ಟಚ್ ಆಗ್ತದೆ, ಇದು ಏನು ಗೊತ್ತಾಗೋದಿಲ್ಲ ನಿಮ್ಗೆ. ನೀವು ಹಬ್ಬದ ಸಂಭ್ರಮದಲ್ಲಿ ಇರ್ತೀರಿ. ಈ ಸುರಕ್ಷತೆ ಕ್ರಮಗಳನ್ನು ಅನುಸರಿಸಬೇಕು. ನೀವು ಎಲ್ಲಿ ಉತ್ಸವ ಹೋಗುತ್ತೆ ಅಲ್ಲಿ ಒಂದ್ಸಲಿ ನೀವು ಆಯೋಜಕರು ಒಂದು ರೂಟಲ್ಲಿ ಹೋಗಿ ಅಲ್ಲಿ ಲೈನ್ ಕೆಳಗಡೆ ಇದೆಯಾ, ನಮ್ಮ ಮಂಟಪ ಹೈಟಿಗೆ ಅದು ತಾಕುತ್ತಾ ಇಲ್ವಾ, ಅದನ್ನ ನೀವು ನೋಡ್ಕೊಂಡು ಆ ರೀತಿ ಅದಕ್ಕೆ ಕನ್ಸರ್ನ್ ಆಗಿ ನೀವು ಮಂಟಪನ ನಿರ್ಮಿಸ್ಕೋಬೇಕು. ನೆಕ್ಸ್ಟ್, ಗಣೇಶ ವಿಸರ್ಜನಾ ಸಮಯದಲ್ಲಿ ಅವಶ್ಯವಿರುವಷ್ಟು ಈಜು ಬರುವಂತವ್ರು ಮಾತ್ರ ನೀರಿನಲ್ಲಿ ಇಳಿಯುವಂತೆ ನೋಡಿಕೊಳ್ಳುವುದು. ವಿಸರ್ಜನಾ ಸ್ಥಳದ ಬಳಿ ನುರಿತ ಈಜುಗಾರರು ಲಭ್ಯವಿರುವ ವ್ಯವಸ್ಥೆ ಮಾಡುವುದು. ಅರ್ಥ ಆಗ್ತಿದೆಯಲ್ಲ, ಇದು ಮೇಯ್ನು. ಗಣೇಶ ವಿಸರ್ಜನೆ ಮಾಡುವಂತವ್ರು, ನೀವು ಉತ್ಸವ ಮಾಡ್ತೀರಿ, ಉತ್ಸವ ಜನ ಸೇರ್ಕೊಳ್ತಾರೆ, ಆಯ್ತು. ಗಣೇಶ ವಿಸರ್ಜನಾ ಸ್ಥಳದಲ್ಲಿ ಈಜು ಬರೋರು ಮಾತ್ರ ಬಂದಿರಬೇಕು. ನನಗೂ ಈಜು ಬರುತ್ತೆ ಸರ್, ಬರ್ತೀನಿ ಅಂತಂದ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ನಮ್ಮ ಪೊಲೀಸರು ಕಂಪಲ್ಸರಿ ಇರ್ತಾರೆ. ಈಜು ಬರೋರು ಮಾತ್ರ ಇರಬೇಕು. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ವಿಸರ್ಜನೆ ಸಮಯದಲ್ಲಿ ಮಾತ್ರ ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾಕೆ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಇನ್ನೆಲ್ಲ ಜೋಶಲ್ಲಿ ಇರ್ತೀರಿ, ಎಲ್ಲ ಕುಣಿದು ಸುಸ್ತಾಗಿರ್ತೀರಿ, ಮೆರವಣಿಗೆಯಲ್ಲಿ ಸುಸ್ತಾಗಿರ್ತೀರಿ. ನೀನ್ ಬಿಟ್ಟು ಹೋಗ್ಬಿಡೋಣ ಅಂತ ಮುಗ್ದೋಗ್ಬಿಡುತ್ತೆ. ಇನ್ನೇನ್ ಲಾಸ್ಟ್ ಅಲ್ವ, ಎಲ್ಲ ಮುಗಿತು, ಇನ್ನೇನು ತೊಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಬಿಡೋಕ್ ಬರ್ತೀರಿ. ಆ ಕ್ಷಣದಲ್ಲೇ ಅಚಾತುರ್ಯ ನಡೆಯೋದು. ನೀವು ಸುಮಾರು ಮಾಧ್ಯಮಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅನಾಹುತಗಳಾಗಿದೆ, ಬಿಡ್ಬೇಕಾದ್ರೆ ಎಲ್ಲ ಮುಗಿದು ವಾಪಸ್ ಬರ್ಬೇಕಾದ್ರೆ ಅಥವಾ ಗಣೇಶನ ಬಿಡ್ಬೇಕಾದ್ರೆ, ನೀರಲ್ಲಿ ಬಿಡ್ಬೇಕಾದ್ರೆ ಏನೇನ್ ಅಚಾತುರ್ಯಗಳು ನಡೆದಿದೆ ಅಂತೇಳಿ ನೀವು ಟಿವಿ ಮಾಧ್ಯಮದಲ್ಲಿ ಎಲ್ಲರೂ ನೋಡಿರ್ತೀರಿ. ದಂಡೀಶ್ವರ ಹೋದ್ಸಲಿ ಇನ್ಸಿಡೆಂಟ್ ಆಯ್ತು, ಇಬ್ರು ಡೆತ್ ಆದ್ರೆ ಗೊತ್ತಿದೆಯಲ್ಲ, ಅದ್ ನಿಮಗೆ ಗೊತ್ತಿರ್ಬೇಕು. ಅದು ಸದಾ ನೆನಪಲ್ಲಿ ಇರ್ಬೇಕು ನಿಮಗೆ. ಹಾಗಾಗಿ ಸಣ್ಣ ಮಕ್ಕಳು, ಮಹಿಳೆಯರು, ವೃದ್ಧರು, ಈಜು ಬರ್ದಲ್ಲೇ ಇರೋಂಥವ್ರು, ಏನಾರು ಕಾಯಿಲೆ ಇರೋಂಥವ್ರು, ಅವ್ರು ಯಾರು ಗಣೇಶ ಇಮರ್ಷನ್ ಹತ್ರ ಬರ್ಕೊಡುದು. ಈಜು ಬರೋರು ಅಂತವ್ರು ಮಾತ್ರ ಬರ್ಬೇಕಲ್ಲಿ, ಗಣೇಶ ಇಮರ್ಷನ್ ಮಾಡ್ಕೋಬೇಕು. ನಂತರ ಸುರಕ್ಷಿತವಾಗಿ ನೀವು ಎಷ್ಟು ಜಾಗರೂಕವಾಗಿ ಬಂದಿರ್ತೀರಿ, ಆ ಮಂಟಪ ಏನ್ ಖಾಲಿ ಮಂಟಪ, ನಿಮ್ ಮೆರವಣಿಗೆ ಮಂಟಪ ಇರುತ್ತಲ್ಲ, ಅದನ್ನ ವಾಪಸ್ ತಗೊಂಡೋಗಿ ಬಿಡೋವರೆಗೂ ಅಷ್ಟೇ ಎಚ್ಚರಿಕೆಯಾಗಿ ಇರಬೇಕು. ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ಪ್ರಕಟಣೆ ಮಾಡಬೇಕಾದ ಅವಶ್ಯಕತೆ ಇರೋದು ಧ್ವನಿವರ್ಧಕ ವ್ಯವಸ್ಥೆ ಅಂದ್ರೆ ಮೈಕ್ ಸಿಸ್ಟಮ್ ಒಂದು ಮಾಡ್ಕೋಬೇಕು. ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಅಗತ್ಯ ಬೆಳಕಿಗೆ ಅವಶ್ಯಕತೆ ಇರುವಂತೆ ವಿದ್ಯುತ್ ಜನರೇಟರ್ ಗಳನ್ನು ಅಳವಡಿಸಿಕೊಳ್ಳುವುದು. ಮೆರವಣಿಗೆ ಟೈಮಲ್ಲಿ ಸೂಕ್ತವಾದಂತಹ ಬೆಳಕಿನ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಗಣೇಶ ಹಬ್ಬದ ಸಮಯದಲ್ಲಿ ಗಣೇಶ ಮೂರ್ತಿಗಳು ವಿಸರ್ಜನಾ ಮೆರವಣಿಗೆ ನಡೆಸುವ ವಿದ್ಯುತ್ ತಂತಿಗಳ ಸ್ಪರ್ಶದಿಂದ ಅವಘಡ ಸಂಭವಿಸುವುದನ್ನು ತಡೆಯದಂತೆ ಎಚ್ಚರ ವಹಿಸುವುದು. ಅದೇ ವಿಸರ್ಜನೆ ಟೈಮಲ್ಲಿ ನೀವೇನ್ ಮಾಡ್ತೀರಿ, ಜೋಶಲ್ಲಿ ಎಳ್ಕೊಳ್ಳೋದು, ಇದು ಮಾಡೋದು. ಈಗ ಜನರೇಟರ್ ಪವರ್ ಕನೆಕ್ಷನ್ ತಗೊಂಡಿರ್ತೀವಿ, ಕೆಲವು ಟೈಮ್ ಯಾವುದೇ ರೀತಿ ಪವರ್ ಕನೆಕ್ಷನ್ ತಗೊಂಡಿಲ್ಲ, ನೀವು ಜನರೇಟರ್ ಕನೆಕ್ಷನ್ ತಗೋಬೇಕು. ಯಾವ್ದು ಉತ್ಸವ ಮೂರ್ತಿಗೆ, ಮಂಟಪಕ್ಕೆ, ಅದರಿಂದಲೇ ನೀವು ಇದು ಮಾಡ್ಕೋಬೇಕು. ನೆಕ್ಸ್ಟ್ ಇಳಿಸ್ಕೋಬೇಕಾದ್ರೆ ಸ್ವಲ್ಪ ಜನರೇಟರ್ ಅದು ಶಾಕ್ ಆಗುತ್ತೆ. ಜನರೇಟರ್ ವೋಲ್ಟೇಜ್ ಏನು ಕರೆಂಟ್ ಇರುತ್ತೆ ಅದು ಶಾಕ್ ಆಗುತ್ತೆ.
ಸೊ ಅದನ್ನು ಮುಂಜಾಗ್ರತೆ ಕ್ರಮವನ್ನ ತಗೋಬೇಕು. ಕಡಲು ಅಥವಾ ಸಮುದ್ರ ಅಥವಾ ರಾಜ್ಯದ ಇತರೆ ನೀರಿನ ಮೂಲಗಳಾದ ನದಿ, ತೊರೆ, ಹಳ್ಳ, ಕೆರೆ, ಬಾವಿ ಇವುಗಳ ನೀರು ಮಾಲಿನ್ಯವಾಗದಂತೆ ಸಂರಕ್ಷಿಸುವ ಉದ್ದೇಶದಿಂದ ಭಾರಲೋಹ ಮಿಶ್ರಿತ ರಾಸಾಯನಿಕಯುಕ್ತ ಬಣ್ಣದಿಂದ ಅಲಂಕೃತಗೊಂಡಂತಹ ಯಾವುದೇ ರೀತಿಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ತಯಾರಿಸಿದ ಗಣೇಶ ವಿಗ್ರಹಗಳು ಹಾಗೂ ಅದೇ ಭಾರಲೋಹ ಮಿಶ್ರಿತ ರಾಸಾಯನಿಕಯುಕ್ತ ಬಣ್ಣದಿಂದ ಅಲಂಕೃತಗೊಂಡಂತಹ ಯಾವುದೇ ರೀತಿಯ ವಿಗ್ರಹಗಳ ಉತ್ಪಾದನೆ, ಮಾರಾಟ ಅವುಗಳನ್ನು ಮೇಲೆ ಯಾವುದೇ ರೀತಿಯ ಮೇಲೆ ತಿಳಿಸಿದ ಯಾವುದೇ ನೀರಿನ ಮೂಲಗಳಲ್ಲಿ ವಿಸರ್ಜಿಸುವುದನ್ನು ರಾಜ್ಯಾದ್ಯಂತ ಸಂಪೂರ್ಣವಾಗಿ ಸರ್ಕಾರವು ಈಗಾಗಲೇ ನಿಷೇಧಿಸುವುದರಿಂದ ಜೇಡಿ ಮಣ್ಣಿನಿಂದ ತಯಾರಿಸಲಾದ ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ಕ್ರಮ ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೂ POP ಗಣೇಶಗಳನ್ನ ಈ ಮತ್ತೆ ಇದು ಕೆಮಿಕಲ್ ಪೇಂಟ್ ಎಲ್ಲ ಮಾಡಿರ್ತಾರಲ್ಲ ಆ ತರ ಗಣೇಶನ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ. ದಯಮಾಡಿ ಜೇಡಿ ಮಣ್ಣಿಂದ ಏನು ನಾವು ಕ್ಲೀನ್ ಇದ್ ಮಾಡ್ತಿದೀವಲ್ಲ ಅದರಿಂದ ಮಾಡಿರ್ತಕ್ಕಂಥ ಗಣೇಶಗಳನ್ನೇ ಪ್ರತಿಷ್ಠಾಪನೆ ಮಾಡಬೇಕು. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಎಲ್ಲಾ ಆಯೋಜಕರು ಸಂಪೂರ್ಣವಾಗಿ ಸಹಕರಿಸಬೇಕು. ನಮ್ಮ ಮೇನ್ ಅಜೆಂಡಾ ಇದೇನೆ. ಎಲ್ಲಾ ಆಯೋಜಕರು ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣ ಸಹಕಾರ ಕೊಡಬೇಕು. ಏನು ನೀವು ಇಷ್ಟು ದಿನ ಇಟ್ಕೊಳ್ತೀವಿ, ನಾವು ಇಷ್ಟು ದಿವಸ ಪೂಜೆ ಮಾಡ್ತೀವಿ, ಇಷ್ಟು ದಿವಸ ಕಾರ್ಯಕ್ರಮ ಇರುತ್ತೆ, ಇಂಥ ದಿವಸ ಉತ್ಸವ ಇರುತ್ತೆ, ಏನು ನಾವು ಗೈಡ್ಲೈನ್ಸ್ ಅನ್ನ ಕೊಡ್ತೀವಿ, ನಿಮ್ಮ ಹಬ್ಬಕ್ಕೆ ನಿಮ್ಮ ಸಂಭ್ರಮಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂತೆ ನಾವು ನೋಡ್ಕೊಳ್ತೀವಿ, ನಾವು ಬದ್ಧವಾಗಿರ್ತೀವಿ. ಆದರೆ ರೂಲ್ಸ್ ಅನ್ನ ತಾವು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬಾರ್ದು.